ನೋಡಿ, ಈ ಸಚಿವ ಸಂಪುಟದ ಕೆಲವೊಂದು ಮಂದಿನ ಏನು ಮಾಡ್ಯಾರ ನೋಡಿಬಿಟ್ರೆ ಒಂದು ಗುಂಡಾಗಳ ಸರ್ಕಾರ ಆದಂಗೆ ಆಗಿದೆ. ಕಾಂಗ್ರೆಸ್ಸು ಗುಂಡಾಗಳಿಗೆ ಯಾರು ಪಕ್ಷ ವಿರುದ್ಧ ಕೆಲಸ ಮಾಡಿರ್ತಾರೆ ಅವ್ರಿಗೆ ಇವತ್ತು ಮಂತ್ರಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಸರ್ಕಾರ ಭಾಳ ದಿವಸ ಬಾಳೋದಿಲ್ಲ. ಯಾಕಂದ್ರೆ ಇಂಥ ಕೆಟ್ಟ ಸರ್ಕಾರ ಕನ್ನಡ ಪ್ರಮಾಣದ ತೋಲಕ್ಕೆ ಬರೋದಿಲ್ಲ, ಇಂಗ್ಲೀಷ್ನಾಗ ತೋತಾರೆ. ಸಂವಿಧಾನ ವಿರುದ್ಧವಾಗಿ ದೇವ್ರ ಹೆಸರು ಅದೇನು ಭಗವಂತನ ಹೆಸರು ಯಾವ ಸ್ಪೆಸಿಫಿಕ್ಕಾಗಿ ಬರೀ ದೇವರು ಭಗವಂತತ್ತಿದೆ. ಅಂದರೆ ಒಟ್ಟಾರೆ ಈ ಒಂದು ಸುಮಾರು 60 ದಿವಸ ಆಯ್ತು ಕಾಣಿಸ್ತೈತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. 60 ದಿವಸದ ಒಂದು ದೊಡ್ಡ ಚಿಂತನ ಮಂಥನ ಮಾಡಿ ರಾಹುಲ್ ಗಾಂಧಿ ವಿದೇಶಕ್ಕೆ ಮಜಾ ಮಾಡ್ಲಿಕ್ಕೆ ಹೋಗಿದ್ದು, ಅವ್ರು ಬರುತ್ತನ ಕಾಯ್ದು ಇಷ್ಟು ಮಾಡಿನೂ ಸಹ ಇಂಥ ಕೆಟ್ಟ ಸಚಿವ ಸಂಪುಟ ಕರ್ನಾಟಕ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಂಪುಟ ನೋಡಿದ್ರೆ ಕರ್ನಾಟಕಕ್ಕೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಭವಿಷ್ಯ ಇಲ್ಲ. ಅಲ್ಲಿವರೆಗೆ ಸರ್ಕಾರ ಉಳಿದಿಲ್ಲ ಅನ್ನೋಂಥ ಡೌಟ್ ಇದೆ. ಯಾಕಂದ್ರೆ ಒಳ್ಳೆಯ ಶಾಸಕರು ಭಾಳ ಮಂದಿ ಒಳ್ಳೆಯವರು ಅದಾರ. ಪಾಪ ಅಪ್ಪಾಜಿ ನಾಡಗೌಡರು ಅಂತವರು ಸೀನಿಯರ್ ಮೋಸ್ಟು ನಮ್ಮ ಜಿಲ್ಲೆಯಲ್ಲೇ ತಗೋರಿ. ಯಶವಂತರೇಗೌಡ ಭಯಂಕರ ಪ್ರಯತ್ನ ಮಾಡಿದರು. ಆದರೆ ಅವರೆಲ್ಲ ಸೀನಿಯರು, ಭಯಂಕರ ನಿಷ್ಠಾವಂತರು ನಾಡಗೌಡರು, ಯಶವಂತರೇಗೌಡರು. ಕಾಂಗ್ರೆಸ್, BJP, JDS ಎಲ್ಲ ಮುಗಿಸಿ ಬಂದು ಗಿರಾಕಿಗೆ ಮಂತ್ರಿ ಮಾಡಿದ್ರು ಕರ್ನಾಟಕದಾಗ. ಅದು ನಿಷ್ಠಾವಂತರಿಗೆ ಮಾಡಲಿಲ್ಲ. ಅವರೆಲ್ಲ ಕಣ್ಣೀರು ಹಾಕ್ಲಾಕತ್ತಾರ. ಅನೇಕರು ಒಬ್ಬರು ಶಾಸಕರು ಹೇಳ್ಯಾರ, ನಮ್ಗೆ ನಾಚಿಕೆ ಆಗ್ತೈತೆ ನಾವು ಕಾಂಗ್ರೆಸ್ ವರ್ಕರ್ ಅಂತೇಳಿ. ಯಾರು ನಮ್ಮ ಸಿರಾದ ಶಾಸಕರು. ಈ ರೀತಿ ಭಾಳ ದೊಡ್ಡ ಅಸಮಾಧಾನ ಇದೆ. ಈ ರಾಜೀನಾಮೆ ಪರ್ವ ಏನಿದೆ ಇದು ಕೇವಲ ಒಂದು ರೀತಿ ಒತ್ತಡ ತರುತ್ತಂದ್ರೆ ಯಾರಿಗೂ ಧೈರ್ಯ ಇಲ್ಲ. ಅವರು ಧೈರ್ಯ ಇದ್ದರೆ ರಾಜೀನಾಮೆ ಸ್ಪೀಕರ್ ಕೊಟ್ಟು ಸ್ವೀಕಾರ ಆದರೆ ನಿಜವಾದಂಥ ಅವರ ಪ್ರದರ್ಶನ. ಸುಮ್ಮನೆ ಹೈಕಮಾಂಡ್ಗೆ ನಾಳೆ ಕರೀತಾರೆ. ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಫೋನ್ ಮಾಡಿದ್ರು, ಪ್ರಿಯಾಂಕಾ ವಡ್ರಾ ಫೋನ್ ಮಾಡಿದ್ರು, ಸೋನಿಯಾ ಗಾಂಧಿಯವರು ಇವತ್ತು ನಮ್ಮನೆಲ್ಲ ಮುಂದಿನ ದಿವಸಗಳ ಒಳ್ಳೆಯ ದಿನ ಅಂತ ಹೇಳಿದ್ರು. ಅದಕ್ಕೆ ನಾವು ವಾಪಸ್ ತೊಗೊಂಡಿದ್ದು ಹೇಳುವಂಥ ಒಂದು ನಾಟಕೀಯ ರಾಜೀನಾಮೆ. ಇದರಿಂದ ಏನೂ ಡಿ ಕೆ ಶಿವಕುಮಾರ್ಗೇನೂ ಆಗೋದಿಲ್ಲ. ಡಿ ಕೆ ಶಿವಕುಮಾರರ ಪತನ ಹೆಂಗೆ ಆಗ್ತದೆ ಅಂದರೆ, ಈಗೇನು ಮಂತ್ರಿಗಳು ಮಾಡ್ಯಾರ ಇವ್ರ ಗುಂಡಾಗಿರಿ ಇವರ ಒಂದು ಇದು ಹೆಚ್ಚಾಗಿ ತಾನೇ ಪತನ ಆಗ್ತದೆ.